ಸೊ ಇದು ನಮ್ಮ ನೈಟ್ ಕ್ಯಾಂಪು. ಸೊ ಇದು ಎಲ್ಲೋರದಿಂದ ಸ್ವಲ್ಪ ದೂರ, ಅಂದರೆ ನಿಯರ್ ಟು ಔರಂಗಾಬಾದ್ ಹತ್ರ. ಸೊ ನಾವು ಇವತ್ತು ಇಲ್ಲಿ ನೈಟ್ ಕ್ಯಾಂಪ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ಮಾಡ್ತಿರೋದು. ತುಂಬ ಭಯ ಕೂಡ ಆಗ್ತಿತ್ತು, ಬಿಕಾಸ್ ಸುತ್ತಮುತ್ತ ಗುಡ್ಡಗಾಡು, ಸಿಂಪಲ್ಲಾಗಿ ಇರಲಿಲ್ಲ ಅದು ನಮಗೆ. ಹೆಂಗೈತಿ ನಮ್ಮ ಫೈರ್ ಕ್ಯಾಂಪ್? ಏನು ಫೈರ್ ಐತಿ, ಬಾಜು ಕ್ಯಾಂಪ್ ಐತಿ. ಫೈರ್ ಕ್ಯಾಂಪ್ ಗತ್ತ ಎಲ್ಲರ ಬಾಜು ಕ್ಯಾಂಪ್ ಮಾಡಕ್ಕೂ ಡೇರಿಂಗ್ ಬೇಕು ಮಚ್ಚ, ಅದು ನಂಬಲ್ಲಿ ಐತಿ. ಅದಕ್ಕೆ ಮಾಡಿವಿ. ಸೊ ಇಲ್ಲಿ ಕ್ಯಾಂಪ್ ಮಾಡೋಕ್ಕಿಂತ ಮುಂಚೆ ಹತ್ರ ಇರೋರು ಕೇಳ್ಕೊಂಡ್ವಿ. ಅಂದರೆ ಅರೌಂಡ್ 2 ಕಿಲೋಮೀಟರ್ವರೆಗೂ ಯಾವುದೇ ಥರ ಮನೆ ಇರಲಿಲ್ಲ, ಫುಲ್ಲು ಗುಡ್ಡ. ನೈಟ್ ಎಲ್ಲ ನಮಗೆ ಕ್ವಾಟ್ಲೆ ಕೊಟ್ಟಿದ್ದು, ಅಂದರೆ ಅದು ಈ ತೋಳಗಳ ಸೌಂಡು, ಆಮೇಲೆ ನವಿಲುಗಳ ಸೌಂಡು. ಕ್ಯಾಂಪಿಂಗ್ ಏನು ಮಾಡಬೇಕಾದ್ರೆ ತುಂಬ ಮಜಾ ಏನೋ ಬರ್ತಿತ್ತು ನಮಗೆ. ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಅದು ಫಸ್ಟ್ ಈ ಥರ ಔಟ್ಸೈಡ್ ಆಫ್ ಕರ್ನಾಟಕ ನಾವು ಕ್ಯಾಂಪೇನಿಂಗ್ ಮಾಡಿರೋದು. ಸೊ ಇಟ್ಸ್ ಟು ಗುಡ್ ಆ್ಯಕ್ಚುಲಿ. ಮಾಡ್ತಾ ಇರ್ಬೇಕು ಲೈಫಲ್ಲಿ ಇದೆಲ್ಲ. ಕಾಡಿನ ರಾತ್ರಿ ಬೆಂಕಿ ಹಿಂದಕ್ಕೆ. ಸೊ ಪಾಪ ನಮ್ಮ ಅನಂತ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಸ್ವಲ್ಪ ಹೊತ್ತು ಆರಾಮಾಗಿ ಕ್ಯಾಂಪೇನಿಂಗ್ ಮಾಡಿಕೊಂಡು ಓಲ್ಡ್ ಕನ್ನಡ ಸಾಂಗ್ ಹಾಕ್ಕೊಂಡು ಏನೋ ಒಂಥರ ಎಂಜಾಯ್ ಮಾಡಿದ್ವಿ. ಬಟ್ ಏನೋ ಅನಂತ್ಗೆ ಚಾಯ್ ಕುಡಿಯೋ ಹುಚ್ಚು ಅಷ್ಟು ರಾತ್ರಿಲಿ. ಸೊ ಲೈಕ್ ಒಂದು ಸ್ವಲ್ಪ ಆದಮೇಲೆ ತುಂಬ ಗಾಳಿ, ಒಂಥರ ಏನೋ ತುಂಬ ವಿಂಡ್ ಬರ್ತಾಯಿತ್ತು, ತುಂಬ ಸ್ಟ್ರಗಲ್ ಆಯಿತು ಈ ನೈಟು. ಸೊ ಮೊದಲೆಲ್ಲ ಕ್ಯಾಂಪೇನಿಂಗ್ ಮಾಡಿದ್ದೀವಿ, ಬಟ್ ಈ ಥರ ಎಕ್ಸ್ಪೀರಿಯೆನ್ಸು ಆಗಿರಲಿಲ್ಲ. ಒಂಥರ ಏನೋ ಚೆನ್ನಾಗಿತ್ತು, ಅದೇ ಥರ ಪೀಸ್ಫುಲ್ ಆಗಿತ್ತು, ಬಟ್ ಅಷ್ಟೇ ಸ್ಕೇರಿ ಆಗಿತ್ತು, ಭಯ ತುಂಬಾ ಆಗ್ತಿತ್ತು. ಸೊ ಅದಾದಮೇಲೆ ನಮ್ಮ ಊಟದ ಸಮಯ ಅದು. ಹಾಯ್ ಮಚ್ಚ, ಮುಖ ಅಷ್ಟು ತೋರಿಸು ನಿಂದು. ನೀಟ್ ಮ್ಯಾಗ ತಲಿ ಆಯ್ತು ಮಚ್ಚ, ಲೈಟ್ ಅಷ್ಟೇ. ನಾನು ನೋಡ್ಕೋತೇನೆ ಹಂಗೆ. ಅಲ್ಲ ನೋಡ್ರಿ ಇಲ್ಲಿ ನಮ್ದು ಫೋನ್ ಎಲ್ಲ ಹಿಂಗೆ ಹಿಡ್ದಾನ, ಅವ್ನು ವಿಡಿಯೋ ಬಂದಾಗ ಹಿಂಗೆ ಹಿಡ್ದ.